ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವಿಲ್ಲಿ ಯಾಕೆ ಈ ಥರ ಪ್ರತಿಭಟನೆ ಕೂರ್ತಿದ್ದೀವಿ ಅನ್ನೋದಕ್ಕೆ ನಾವು ಆಲ್ರೆಡಿ ಒಂದು 5 ದಿನದ ಮುಂಚೆನೂ ನಾವು ತಿಳಿಸಿದ್ವಿ. ಬಟ್ ಜನರಿಗೆ ಅಷ್ಟು ಅದು ರೀಚ್ ಆಗಿಲ್ಲ. ನಾವು ಇಲ್ಲಿ ಪ್ರತಿಭಟನೆ ಕೂರೋ ವಿಷಯ ಇದು ಇವಾಗೇ ಶುರುವಾಗಿದ್ದಲ್ಲ. 6 ತಿಂಗಳ ಹಿಂದೆಯಿಂದನೂ ನಾವು ಸರ್ಕಾರಕ್ಕೆ ಅಪ್ರೋಚ್ ಮಾಡಿದ್ವಿ. ನಮ್ಮ ಏನು ಶಿಷ್ಯ ವೇತನ ಇದೆ ಅದನ್ನು ಜಾಸ್ತಿ ಮಾಡಬೇಕಂತ ಕೇಳಿದ್ವಿ. ಯಾಕಂದರೆ ನಮ್ಮದು ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮದು ಕಡಿಮೆ ಇದೆ. ಮತ್ತು ನಮ್ಮ ಏನಿದೆ ಫೀಸ್ ಇದೆ ಅದು ಎಲ್ಲ ರಾಜ್ಯಗಳಿಂದ ಜಾಸ್ತಿ ಇದೆ. ಅದನ್ನು ನಾವು ಮನವಿ ಇಟ್ಟು ಇದನ್ನು ನೋಡಿ ಪರಿಷ್ಕರಣೆ ಮಾಡಿ ಅಂತ ಕೇಳಿದ್ವಿ. ಆದರೆ ಅವ್ರ ಕಡೆಯಿಂದ ಯಾವುದೇ ಸಮಂಜಸವಾದ ಉತ್ತರ ಬಂದಿಲ್ಲ. 1 ತಿಂಗಳಿಂದನೂ ನಾವು ಈ ಥರ ಧರಣಿ ಕೂರ್ತೀವಿ, ನೀವು ಈ ಥರ ಏನು ಬಂದಿಲ್ಲ ಅಂದರೆ ನಮ್ಮ ಕಡೆ ಉತ್ತರ ಬಂದಿಲ್ಲ ಅಂದರೆ ಅಂತ ಹೇಳಿದ್ವಿ. ಆದ್ರೂ ನಮಗೆ ಅದು ಉತ್ತರ ಬರದೇ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ರತಿಭಟನೆ ಕೂರಲೇಬೇಕಾಯಿತು. 5ನೇ ತಾರೀಕಿಂದ ನಾವು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಕೆಲಸ ಮಾಡ್ತಾಯಿದ್ವಿ, ಜೊತೆಯಲ್ಲಿ ಕಪ್ಪು ಪಟ್ಟಿ ಧರಿಸಿದ್ವಿ. ಆಮೇಲೆ 1 ವಾರ ನಂತರನೂ ನಮಗೇನು ಉತ್ತರ ದೊರೆದೇ ಇದ್ದಾಗ 12ನೇ ತಾರೀಕಿಂದ ನಾವು ಇಲ್ಲಿ ನೇರವಾಗಿ ಇದೇ ಜಾಗದಲ್ಲಿ ಬಂದು ಎಲ್ಲರಿಂದ ಪರ್ಮಿಷನ್ ತೊಗೊಂಡು, ನಮ್ಮ SP ಮೇಡಮ್ ಇದ್ದಾರೆ, DC ಸರ್ ಆಫೀಸಿಂದ ಒಂದು ಪರ್ಮಿಷನ್ ತೊಗೊಂಡು ಇಲ್ಲಿ ಕೂತಿದ್ದೀವಿ. ನಾವೀಗ ಪ್ರತಿಭಟನೆಗೆ ಕೂತಿದ್ದೀವಿ. ನಮ್ಮ ಡಿಮ್ಯಾಂಡ್ ಏನಂದರೆ, ಶುರುವಾಗಿದ್ದ ಡಿಮ್ಯಾಂಡು ಈ ಬೆಂಗಾಲ್ ಆಗಿದ್ದ ವಿಷಯ ಒಂದಿದ್ದರೆ ಅದಕ್ಕೆ ಮುಂಚೆ ಶುರುವಾಗಿದ್ದು ನಮ್ಮ ಶಿಷ್ಯ ವೇತನದ ರಿಲೇಟೆಡ್ ಶುರುವಾಗಿತ್ತು. ಇಷ್ಟು ಹೆಚ್ಚಿಗೆ ಮಾಡಬೇಕಂತ ನಾವು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ವಿ. ಅದು ಜಾಸ್ತಿ ಆಗಬೇಕಂತ ನಾವು ಶುರು ಮಾಡಿದ್ದು. ಈಗ ನಮಗೆ 1ನೇ ವರ್ಷದ PG ಅವರಿಗೆ 45,000 ಇದೆ, 2ನೇ ವರ್ಷದವರಿಗೆ 50 ಮತ್ತು 3ನೇ ವರ್ಷದ 55,000 ಇದೆ. ಇದೇ ಬೇರೆ ರಾಜ್ಯಗಳಲ್ಲಿ ಈಗ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ 85,000 ಆಲ್ರೆಡಿ ಇದೆ ಈಗಾಗಲೇ 1ನೇ ವರ್ಷದವರಿಗೆ. ಅದನ್ನು ಈಗ ಮತ್ತೆ ಪರಿಷ್ಕರಣೆ ಮಾಡ್ತಾಯಿದ್ದಾರೆ ಅವ್ರ ಕಡೆ. 2 ವಾರದಿಂದ ಅದಕ್ಕೆ ಆರ್ಡ್ರ್. ಅದೇ ನಮ್ಮ ಮಹಾರಾಷ್ಟ್ರದಲ್ಲಿ ಆಗ್ಬೋದು, ಗುಜರಾತಲ್ಲಿ ಆಗ್ಬೋದು, ರಾಜಸ್ಥಾನ ಆಗ್ಬೋದು, ಎಲ್ಲ ಕಡೆ ನಾವು ನೋಡಿದ್ರೆ ಎಲ್ಲರದ್ದು 90,000ದಿಂದ 1 ಲಕ್ಷದ ಕಡೆ ಇದೆ ಶುರು 1ನೇ ವರ್ಷದ ವಿದ್ಯಾರ್ಥಿಗಳಿಗೆ, PG ವಿದ್ಯಾರ್ಥಿಗಳಿಗೆ. ಮತ್ತು ಅವ್ರ ಕಡೆ ಎಲ್ಲ ಫೀಸು ತುಂಬ ಕಡಿಮೆ ಇದೆ. ಕೆಲವೊಂದು ಕಡೆ 10,000 ಇದೆ, 15,000 ಇದೆ, 50,000 ಈ ಥರ ಇದೆ. ನಮ್ಮದರಲ್ಲಿ 1,14,000 ಇದೆ. ಹೌದು, ಸ್ಟಾರ್ಟಿಂಗ್ ಫೀಸೇ ಜಾಸ್ತಿ ಇದೆ. ಫೀಸು ಜಾಸ್ತಿ ಇದೆ, ಜೊತೆಯಲ್ಲಿ ನಮ್ಮ ಶಿಷ್ಯ ವೇತನವೂ ಕಡಿಮೆ ಇದೆ. ನಾವು ಶಿಷ್ಯ ವೇತನದಲ್ಲಿ ಇಲ್ಲಿ ಬಂದಿರೋಂಥ ಯಾರ್ಯಾರು PGಗಳಿದ್ದಾರೆ, ಇಂಟರ್ನ್ಸ್ ಇದ್ದಾರೆ, ಅವರೆಲ್ಲ ಆಲ್ಮೋಸ್ಟು 25 ವರ್ಷ, 27, 28 ಈ ಥರ ದಾಟಿರೋರೇ ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಕೆಲವೊಂದು ಕಮಿಟ್ಮೆಂಟ್ಸ್ ಇರ್ತವೆ, ಅವ್ರ ಮನೆಯಲ್ಲಿ ನೋಡ್ಕೊಳೋದಿರುತ್ತೆ. ಮತ್ತು ಅವರ ಏನು ಓದ್ತಾರಲ್ಲ ವಿದ್ಯೆಗೆ, ಅವ್ರ ಬುಕ್ಗಳು ಅರೇಂಜ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಅದಕ್ಕೆ ದುಡ್ಡು ಸಾಕಾಗ್ತಾಯಿಲ್ಲ. ಅದ್ರ ಮೇಲೆ ನಾವು ಸ್ಟ್ರೆಸ್ಫುಲ್ಲಾಗಿ 36 ಗಂಟೆಗಳ ಕಾಲ ಕೆಲಸ ಮಾಡಿ, ಮತ್ತು ಎಲ್ಲ ನಮ್ಮ ಮ್ಯಾಕ್ಸಿಮಮ್ ಪ್ರತಿದಿನವೂ ನಾವು ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಾವು ಇದು ಶಿಷ್ಯ ವೇತನ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ, ಬೇರೆ ಕಡೆ ಎಷ್ಟಿದೆಯಲ್ಲ ಅದನ್ನು ತುಲನೆ ಮಾಡಿ ಆ ಥರನೇ ನಮಗೂ ಕೊಡಿ ಅಂತ ಕೇಳ್ತಾಯಿದ್ವಿ. ನಾವು ಹೆಚ್ಚಿಗೆ ಏನು ಕೇಳ್ತಾ ಇಲ್ಲ. ಎಲ್ಲಿ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಕೊಡ್ತಾರೆ ನೋಡಿ ಕೊಡಿ ಅಂತ ಕೇಳ್ತಾಯಿದ್ದೀವಿ. ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ. ನಮ್ಮ ಹೇಳಿದ್ನಲ್ಲ, ಈ ಮಹಾರಾಷ್ಟ್ರದಲ್ಲಿ 85,000 ಇದೆ, ಗುಜರಾತಲ್ಲಿ 84 ಇತ್ತು, ಅದನ್ನು ಇವಾಗ 40% ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಈಗ ಲಾಸ್ಟ್ 1-2 ವಾರದ ಮುಂಚೆ 1 ಲಕ್ಷ ದಾಟಿತ್ತು ಅವ್ರದ್ದು. ಡೆಲ್ಲಿ ಮತ್ತು ಹರಿಯಾಣ ಆ ಕಡೆ ಎಲ್ಲ ಆಲ್ರೆಡಿ 1 ಲಕ್ಷದ ಮೇಲಿದೆ, 1,20,000 ಈ ಥರ ಇದೆ. ನಾವು ಅದಕ್ಕೆ ಸರಿಸಮಾನವಾಗಿ ಇಲ್ಲಿ ನಾವು ಅದೇ ಥರ ಕೆಲಸ ಮಾಡ್ತೀವಿ, ಅದೇ ಥರ ಕೊಡಿ ಅಂತ ಅಷ್ಟೇ ರಿಕ್ವೆಸ್ಟ್ ಮಾಡಿ. ನಾವು ಜಾಸ್ತಿ ಇಲ್ಲಿಗೆ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಅವ್ರಿಗೆ ಅಲ್ಲಿ ಕೊಡ್ತಾರೆ 33% ನಮಗೆ ಸಿಗ್ತಾಯಿದೆ. 33%ಇಂದ ಕೆಲವೊಂದು ಕಡೆ ಕಂಪೇರ್ ಮಾಡಿದ್ರೆ 50%, ಅರ್ಧ ಅಷ್ಟೇ ಸಿಗ್ತಾಯಿದೆ ನಮಗೆ. ಹೌದು, ಈಗ ನಾವು ಯಾವುದೇ ರೋಗಿಗಳಿಗೆ ಅಥವಾ ಪ್ರಜೆಗಳಿಗೆ ತೊಂದರೆ ಆಗಬೇಕಂತ ಉದ್ದೇಶ ಇರಲಿಲ್ಲ. ನಿಮ್ಗೆ ಹೇಳಿದಂಗೆ ಮುಂಚೆನೇ ಸರ್ಕಾರಕ್ಕೆ ಹೇಳಿದ್ವಿ. ಈಗ ನಾವು ಇಲ್ಲದೇ ಇರೋದ್ರಿಂದ ಎಲ್ಲ ನಾವು ವಿದ್ಯಾರ್ಥಿಗಳಂದ್ರೆ ಓದ್ತಾ ಇರಲ್ಲ, ನಾವು ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ನಾವು ಇಷ್ಟು ಜನ ಆಚೆ ಬಂದರೆ ಅಷ್ಟು ಜನ ಪೇಷಂಟ್ನ ಅಲ್ಲಿರೋ ನಮ್ಮ ಸ್ಟಾಫೇ ನೋಡೋದಕ್ಕೆ ಆಗೋದಿಲ್ಲ. ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ, ರೋಗಿಗಳಿಗೆ, ಮತ್ತು ಬೇರೆ ನಮ್ಮ ಸ್ಟಾಫ್ಗೂ ಆಗಲಿ ಅವ್ರಿಗೆ ಓವರ್ ಬರ್ಡನ್ ಆಗುತ್ತೆ ಈಗ ವರ್ಕ್ ನಾವಿಲ್ಲಿ ಕೂತಿರೋದ್ರಿಂದ. ಇದೆಲ್ಲ ಬೇಗ ಪರಿಹಾರ ಆಗಬೇಕು. ನಮಗೂ ಇದು ಇಷ್ಟ ಇಲ್ಲ ಕಂಟಿನ್ಯೂ ಆಗೋದು. ಸರ್ಕಾರ ಇದನ್ನು ಬೇಗ ನಮ್ಮ ಮನವಿಯನ್ನು ಆಲಿಸಿ ನಮ್ಮ ಏನು ಅಸೋಸಿಯೇಷನ್ ಇದೆ, ಕಾರ್ಡ್ ಅಸೋಸಿಯೇಷನ್ ಏನಿದೆ, ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್, ಅವರಿಗೆ ಅವ್ರ ಕಡೆ ಸರ್ಕಾರದ ಕಡೆಯಿಂದ ಒಂದು ಕನ್ಫರ್ಮೇಷನ್ ಕೊಡಬೇಕು, ನಾವೀಗ ಮಾಡ್ತಾಯಿದ್ದೀವಿ ಅಂತ ಕೊಟ್ಟರೆ ಅಲ್ಲಿಂದ ನಮಗೆ ಕಾಲ್ ಆಫ್ ಮಾಡಿದಾಗ ನಾವು ಇದನ್ನು ವಾಪಸ್ ಬರ್ತೀವಿ. ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಆಲ್ರೆಡಿ. ಮತ್ತು ಈಗ ಇಷ್ಟು ನಾವು ಸ್ಟೈಪೆಂಡ್ ಬಗ್ಗೆ ಹೇಳಿದ್ವಿ. ಇದುವರೆಗೂ ಅದು ಸ್ಟೈಪೆಂಡ್ದು ಮುಂಚೆಯಿಂದ ಪ್ಲಾನ್ ಆಗಿದ್ದು. ಈ ಮಧ್ಯದಲ್ಲಿ ದುರದೃಷ್ಟಕರ ಘಟನೆ ಒಂದು ನಡೀತು ವೆಸ್ಟ್ ಬೆಂಗಾಲಲ್ಲಾಗಿದ್ದು. 2ನೇ ವರ್ಷದ ವೈದ್ಯಕೀಯ PG ವಿದ್ಯಾರ್ಥಿನಿ ಅವ್ರ ಮೇಲೆ ಅಟ್ಯಾಕ್ ಆಗಿ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥ ಕೇಸು. ಅದಕ್ಕೋಸ್ಕರ ನಾವು ಆಲ್ರೆಡಿ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಎಲ್ಲ ಮಾಡಿದ್ವಿ 1-2 ದಿನದ ಮುಂಚೆ. ಅದೆಲ್ಲ ನಾವು ಮನವಿ ಸಲ್ಲಿಸಿದ್ವಿ. ಅಷ್ಟು ಆಗದ 2 ದಿನದಲ್ಲೇ ಮತ್ತೆ ಅಲ್ಲಿ ಹೋಗಿ ಅಲ್ಲೂ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಇವೆಂಟ್ ನಡೆದಿತ್ತು ಅಂತ ನಮಗೆ ಮಾಹಿತಿ ಇದೆ. ಅದು ಮಾಡಬೇಕು ಅಂತ ಎಲ್ಲ ಆರ್ಗನೈಸ್ ಮಾಡಿದರು. ಅಂಥ ಕಡೆ 3,000 ಜನ, ಸುಮಾರು 3,000 ಜನ ಅಂತ ಹೇಳ್ತಿದ್ದಾರೆ, ನಮ್ಗೆ ಇಷ್ಟೇ ನಂಬರ್ ಅಂತ ಗೊತ್ತಿಲ್ಲ. ಅಷ್ಟು ಜನ ಸೇರಿ ಅಲ್ಲಿ ಹೊಡೆದಿದ್ದಾರೆ ಎಲ್ಲ ಡಾಕ್ಟರ್ಗಳಿಗೆ,
ಹಾಸ್ಟೆಲಲ್ಲಿ ನುಗ್ಗಿ ಹೊಡೆದಿದ್ದಾರೆ, ಕಾಲೇಜ್ ಒಳಗಡೆ ಹೊಡೆದಿದ್ದಾರೆ, ಮತ್ತು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಲ್ಲ ಧ್ವಂಸಗೊಳಿಸಿದ್ದಾರೆ. ಅಲ್ಲಿ ಆರ್ಗನೈಸ್ ಮಾಡಿರೋ ಜನಗಳಿಗೂ ಹೊಡೆದಿದ್ದಾರೆ, ಪಬ್ಲಿಕ್ಕಿಗೆ, ಬರೀ ಡಾಕ್ಟರ್ಸ್ ಅಂತಲ್ಲ, ಪಬ್ಲಿಕ್ಕು ಸಹ ಸೇರಿಕೊಂಡಿದ್ದರು ಡಾಕ್ಟರ್ಸ್ ಜೊತೆ ಒಂದು ಪ್ರತಿಭಟನೆಯಲ್ಲಿ, ಅವ್ರಿಗೂ ಹೊಡೆದಿದ್ದಾರೆ. ಆದ್ದರಿಂದ ಅದರದ್ದು ನಾವು ಈ ವಿಷಯನ ಇವತ್ತು ತಗೋತಾ ಇದ್ದೀವಿ. ನಾವು ನಮ್ಮ ಅಖಿಲ ಭಾರತ ವಿದ್ಯಾರ್ಥಿಗಳ ಸಂಘದ ಮೆಡಿಕಲ್ ಕಾಲೇಜು ಇಂಟರ್ನ್ಸು ಮತ್ತು PGs ಇವತ್ತಿಂದ ಬರೀ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ OPD ಸರ್ವೀಸಸ್ಸು, ನಾನ್ ಎಮರ್ಜೆನ್ಸಿ ಸರ್ವಿಸ್, ಬರೀ ಎಮರ್ಜೆನ್ಸಿ ಮತ್ತು ಎಮರ್ಜೆನ್ಸಿ OTಗಳು ಮತ್ತು ಇದು ಹೆರಿಗೆ ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲ ಕಡೆನೂ ನಮ್ಮ ಸೇವೆಯನ್ನು ನಿಲ್ಲಿಸಬೇಕಂತ ಡಿಸೈಡ್ ಮಾಡಿದ್ವಿ. ಇಡೀ ಇಂಡಿಯಾದ ಎಲ್ಲ ಭಾರತ ದೇಶದ ಎಲ್ಲರೂ ಸೇರಿ ಡಿಸೈಡ್ ಮಾಡಿರೋದು. ಇವತ್ತಿಂದ ಎಲ್ಲಿವರೆಗೂ ನಮಗೆ ಅಲ್ಲಿ ಪ್ರಾಪರ್ ಆ್ಯಕ್ಷನ್ ಕಾಣಿಸಲ್ಲ ಅಲ್ಲಿವರೆಗೂ ಸ್ಟಾಪ್ ಮಾಡಬೇಕಂತ ಇದೆ. ಹೌದು, ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.